ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಎನ್ನರ್ಪುರದ ಹುಡುಗಿ ಸಿಂಚನಾ ಗೌಡ. ನಾವೆಲ್ಲ ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಕೃಷಿ ಮೇಳ ನೋಡೋಕ್ಕಂತ ಹೋಗ್ತಿದ್ದೀವಿ. ನಾನು ನಮ್ಮ ಅಕ್ಕ ತಂಗಿ ನಮ್ಮಮ್ಮ ಎಲ್ಲ ಹೋಗ್ತಿದ್ದೀವಿ. ಏನಾದರೂ ಪರ್ಚೇಸ್ ಮಾಡೋಣ ಅಂತ ಹೋಗ್ತಿದ್ದೀವಿ. ಕೃಷಿ ಮೇಳದಲ್ಲಿ ತುಂಬ ತುಂಬ ಚೆನ್ನಾಗಿರುವ ಏನಾರ ಒಳ್ಳೊಳ್ಳೆ ಐಟಮ್ಸನ್ನ ಹಾಕಿರ್ತಾರೆ. ಸೊ ಅದಕ್ಕೆ ಆ ಸಂಘದಿಂದ ಏನೇನೋ ರೀತಿಯ ಕೈಯಲ್ಲಿ ಅವರೇ ಓನಾಗಿ ಮಾಡಿರೋದಂತೆ ಎಲ್ಲರೂ ತೊಗೊಂಡು ಬಂದಿದ್ರು. ಅವ್ರ ಮನೇಲಿ ಏನೇನು ಬೆಳೆದಿದ್ರು ಅದನ್ನೆಲ್ಲರೂ ಸಮೇತ ಅವರೆಲ್ಲನೂ ತೊಗೊಂಡು ಬಂದಿದ್ರು. ನಮಗೆ ಇಷ್ಟ ಆಗಿತ್ತು ಅಂದರೆ ಸ್ಯಾರಿ, ಬ್ಯಾಗ್ಸು, ಪಾಟ್ಸ್ಗಳೆಲ್ಲ ನನಗೆ ತುಂಬ ಇಷ್ಟ ಆಯಿತು. ಮತ್ತು ಅವರು ಇದು ಪಾಟೆಲ್ಲ ಕಲ್ಲಲ್ಲಿ ಜೋಡಿಸಿ ಮಾಡಿರೋದಂಥದ್ದು ತುಂಬ ನನಗೆ ಇಷ್ಟ ಆಯಿತು. ಹಾಗೆ ಒಳಗಡೆ ಹೋಗ್ತಾ ಇರಬೇಕಾದ್ರೆ ಈ ಸೈಡಲ್ಲಿ ಬ್ಯಾಗ್ ಕಾಣಿಸಿತ್ತು. ಬ್ಯಾಗ್ ತುಂಬ ಚೆನ್ನಾಗಿತ್ತು. ಮತ್ತು ನನಗೆ ಬೇಕಾದ ಲೇಡೀಸಿಗೆ ಬೇಕಾದ ಐಟಮ್ಸ್ಗಳು ಟಿಪ್ಪು ಏನಾದರೂ ಅದೆಲ್ಲವೂ ಇತ್ತು. ಹಾಗೂ ಸ್ಯಾರಿ ಸಮೇತನೂ ಇತ್ತು. ಸ್ಯಾರಿ ತುಂಬ ಚೆನ್ನಾಗಿದ್ದು ಹಾಗೆ ಸ್ವಲ್ಪ ಕಾಸ್ಟ್ಲಿನೂ ಆಯಿತು. ಆಮೇಲೆ ಇದು ಹೈದ್ರಾಬಾದ್ ಮುತ್ತು ಅಂತೆ, ಇದು ಸಮೇತ ನನ್ನ ಕಣ್ಣಿಗೆ ಬಿತ್ತು. ಇದನ್ನು ನನ್ನ ತಂಗಿ ತಗೊಂಡ್ಳು. ಹಾಗೆ ಇಲ್ಲಿದು ಹಪ್ಪಳ ಅವೆಲ್ಲ ಇದೆಯಲ್ಲ ಅದೆಲ್ಲ ಕರೆದು ಕೊಡ್ತಾಯಿದ್ರು. ಅದನ್ನು ಒಂದು ಟೇಸ್ಟ್ ಮಾಡಿದೆ. ಇದು ಚಿಕ್ಕಮಗಳೂರಿಂದ ತಗೊಬಂದು ಹೂವಿನ ಗಿಡ ಎಲ್ಲ ತುಂಬ ಚೆನ್ನಾಗಿದ್ದವು. ಮಾತ್ರ ವೆರೈಟಿ ಆಗಿದ್ದು. ರೈತರಿಗೆ ಅವ್ರ ಜಮೀನಲ್ಲಿ ಏನೇನು ಬೇಕು ನೆಡೋಕ್ಕೆ ಮಾವಿನ ಮರ ಆಗಲಿ, ಹಲಸಿನ ಮರ ಆಗಲಿ, ಬೇವಿನ ಮರ ಆಗಲಿ ಎಲ್ಲ ರೀತಿಯ ಮರಗಳನ್ನು ಸಮೇತ ನೆಟ್ಟಿದ್ರು. ಬ್ಯಾಂಗಲ್ಸು, ಇಯರಿಂಗ್ಸು ಹಾಗೂ ಸ್ಟೆಪ್ ನೆಕ್ಲೆಸ್ಸು, ವೆರೈಟಿ ಸರಗಳು ಎಲ್ಲವೂ ಇಟ್ಟಿದ್ರು. ಸೊ ನಾವು ತುಂಬ ಇಷ್ಟ ಆಯಿತು. ಹಾಗೆ ನಾವು ಪರ್ಚೇಸ್ ಮಾಡಿದ್ವಿ. ಓಕೆ ಅನಿಸ್ತು. ಇಲ್ಲಿಗೆ ಈ ಬ್ಲಾಗ್ಸ್ ಮುಗಿಸ್ತಿದ್ದೀನಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋದ ಬಗ್ಗೆ ಏನು ಅನಿಸ್ತು ಅಂತ ಕಾಮೆಂಟ್ ಮಾಡಿ. ಹಾಗೆ ಏನಾದ್ರು ತಪ್ಪಿದರೆ ಕಾಮೆಂಟಲ್ಲಿ ತಿಳಿಸಿ, ಸರಿ ಮಾಡ್ಕೊತೀನಿ. ಬಾಯ್ ಗಾಯ್ಸ್.